ಅಂತೇಳಿ ಬುಕ್ ಮಾಡ್ಬಿಟ್ಟೆ ಗಾಡಿನ. ಬುಕ್ ಮಾಡೇ ಬಿಟ್ಟೆ. ಬುಕ್ ಮಾಡಿ ನಮ್ಮ ಮನೆ ಲೆಕ್ಕ ಇದ್ ಮಾಡಿದಾಗ ಬರೀ 8,000 ಕೊಟ್ಟ. ಎಷ್ಟೈತೆ ಕಣ ದುಡ್ಡು ಅಂದ್ರೆ ಬರೀ 8,000 ಕೊಟ್ಟ. ಒಂದು ಹೆಚ್ಚು ಕಮ್ಮಿ ಗುಲ್ಬರ್ಗ ಲೋಡ್ ಆಗಿತ್ತು. ಮಾದನಾಯಕನಹಳ್ಳಿಯಿಂದ ನೆಲಮಂಗಲ ಬರೋಷ್ಟೊತ್ತಿಗೆ 40 ಲೀಟರ್ ಡೀಸೆಲ್ ಕದ್ದವಣೆ. ಬರೀ 30 ಐತೆ ಗಾಡಿ. 5ನೇ ತಾರೀಕು ಕಂತು ಕಟ್ಟಿದೀನಿ. ಆ ಡ್ರೈವರ್ಗೆ ಅವತ್ತೇ ಗಾಡಿ ಕೊಟ್ಟಿದ್ದೀನಿ. 5ನೇ ತಾರೀಕು ಕಂತು ಹಾಕಿದೀನಿ. 5ನೇ ತಾರೀಕು ನೈಟ್ ಲೋಡ್ ಆಗಿ 6ನೇ ತಾರೀಕು ಬೆಳಗಿನ ಜಾವ 4 ಗಂಟೆಗೆ ಗಾಡಿ ಅಪ್ಸೈಡ್. ಅಲ್ಲಿ ಗಾಡಿ ಮಲಿಕೊಂಡಿದೆ, ಎತ್ತಬೇಕು. ಇದ್ರಲ್ಲಿ ನಮ್ದು ಹಾಯ್ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ. ನನ್ನ ಲೈಫ್ ಜರ್ನಿ ಪಾರ್ಟ್ 5 ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. 4 ವಿಡಿಯೋ ತುಂಬಾ ಜನ ನೋಡಿ ಲೈಕ್ ಕೊಟ್ಟಿದ್ದೀರಾ. ಆದಷ್ಟು ಬೇಗ ಪಾರ್ಟ್ 5 ಹಾಕಿ, ಬೇಗ ಹಾಕಿ ಮರ್ತೋಗ್ಬಿಡ್ತೀವಿ ಅಂತೇಳಿ ತುಂಬಾ ಜನ ರೆಸ್ಪಾನ್ಸ್ ಕೊಟ್ಟಿದ್ರ. ತುಂಬಾ ಖುಷಿ ಆಯ್ತು. ತುಂಬಾ ಜನ ಅದರಲ್ಲಿ ಒಬ್ರು ಒಂದು ಮೆಸೇಜ್ ಹಾಕಿದಾರ. ಏನು ವಿಷಯದಲ್ಲಿ, ನನ್ನ ಗಾಡಿ ಇಂಜಿನ್ ಕೆಲಸ ಸಿಕ್ಕಾಪಟ್ಟ ಆಯ್ತು ಅಂದ್ರಲ್ಲ, ಅದನ್ನ ನೀವು 3 ಸಲ 4 ಸಲ ಒಬ್ರೊಂದು ಮೆಸೇಜ್ ಹಾಕಿದ್ದಾರೆ. ಅವ್ರಿಗೊಂದು ಹಂಗೆ ಒಂದು ರಿಪ್ಲೈನು ಕೊಟ್ಬಿಡೋಣ. ಅದು ತುಂಬಾನೇ ಖುಷಿ ಆಯ್ತು. ಆ ವಿಡಿಯೋ ಅಷ್ಟು ಇದಾಗಿದೆ, ಅಷ್ಟು ಜನ ರೆಸ್ಪಾನ್ಸ್ ಮಾಡಿದಾರೆ ಅನ್ನೋದಕ್ಕೆ. ಬನ್ನಿ ಈಗ ಪಾರ್ಟ್ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಮ್ಮ ವಿಡಿಯೋ ಫುಲ್ ನೋಡಿ. ವಿಡಿಯೋ ಇಷ್ಟ ಆದವರು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಪಾರ್ಟ್ 5 ಸ್ಟಾರ್ಟ್ ಮಾಡೋಣ ಬರ್ರಿ. ಪಾರ್ಟ್ 4 ಲಾಸ್ಟು ನಮ್ಮ ಅನಂತ ಡ್ರೈವರ್ ವಿಷಯದಲ್ಲಿ ಅರ್ಧಕ್ಕೆ ಸ್ಟಾರ್ಟಿಂಗಲ್ಲೇ ನಿಲ್ಲಿಸಿದ್ದೆ. ಆಮೇಲೆ ಮುಂದೆ ಏನಾಯ್ತು ಅಂತ ಹೇಳಿದ್ದಿಲ್ಲ. ಈಗ ಬನ್ನಿ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಪಾರ್ಟ್ 4 ಅಲ್ಲಿ ಒಂದು ಪ್ರಶ್ನೆ ಇತ್ತು. ಆ ಪ್ರಶ್ನೆಗೆ ಉತ್ತರ ಕೊಟ್ಬಿಡೋಣ. ಅವ್ರು ಏನಂತ ಹಾಕಿದ್ದಾರೆ, ನೀವು ಗಾಡಿನ 3 ಸಲ 4 ಸಲ ಹೊರಗಡೆ ಮಾಡಬಹುದು, ಒಂದೇ ಸಲ ಶೋರೂಮ್ ಅಲ್ಲಿ ಮಾಡ್ಬೋದಿತ್ತಲ್ಲ ಅಂತ ಒಂದು ಪ್ರಶ್ನೆ ಹಾಕಿದ್ದಾರೆ ಅವರು. ಬ್ರದರ್, ಅದು ಯಾಕೆ ನಾವು ಮಾಡಿಸಿಲ್ಲ ಅಂದ್ರೆ, ನಾವು ಇದ್ದಿದ್ದ ಪರಿಸ್ಥಿತಿ ಹಿಂಗಿತ್ತಂದ್ರೆ, ನೀವೆಲ್ಲ ವಿಡಿಯೋ ಫಸ್ಟ್ಲಿಂದ ನೋಡ್ಕೊಂಡ್ ಬಂದಾಗ ಗೊತ್ತಿರ್ತೈತೆ. 2 ದಿನ ಕೆಲ್ಸಕ್ಕೂ ಇಲ್ಲ ಅಂದ್ರೆ ಊಟಕ್ಕೆ ಗೊತ್ತಿರ್ಲಿಲ್ಲ. ಆ ತರ ಇತ್ತು. ದುಡ್ಡುಗಳು ಅರೇಂಜ್ ಆಗ್ತಿರ್ಲಿಲ್ಲ. ಶೋರೂಮ್ ಅಲ್ಲಿ ಫಸ್ಟ್ ಟೈಮ್ ನಾವು ಇಂಜಿನ್ ಸೀದಾಗ ಶೋರೂಮ್ ತಗೊಂಡು ಹೋಗಿ ಶೋರೂಮ್ ಅಲ್ಲಿ ಚೆಕ್ ಮಾಡಿದಾಗ, ಬ್ಯಾಕ್ ಕಂಪ್ರೆಸರ್ ಹೊಡೆದಾಗ ಇಂಜಿನು, ಪಿಸ್ಟಿನು, ರಿಂಗ್ಸ್ ಎಲ್ಲ ಹೋಗ್ಬಿಟ್ಟಿದೆ ಅಂದಾಗ ಅವ್ರು ಹೇಳಿಕೆ ಕೊಟೇಶನ್ ಹಾಕಿದ್ರು ಬಂದ್ಬಿಟ್ಟು 1,10,10,000. ಆಮೇಲೆ ಶೋರೂಮ್ ಅಲ್ಲಿ ಏನ್ ಮಾಡ್ತಾರೆ, ಇಂಜಿನ್ ಕೆಲಸ ಮಾಡಲ್ಲ. ಟಾಟಾದಲ್ಲ ಇವಾಗೆಲ್ಲ ಮಾಡ್ತಾ ಇದಾರೆ. ರೀಕಾನ್ ಇಂಜಿನ್ ಅಂದ್ರೆ ರೆಡಿ ಮಾಡಿ ಇಕ್ಕಿರ್ತಾರೆ. ಅದನ್ನ ಇದಕ್ಕೆ ಶಿಫ್ಟ್ ಮಾಡೋದು. ರೀಕಾನ್ ಇಂಜಿನ್ ಮಾಡಿರ್ತಾರೆ. ಅದಕ್ಕೆ ನಮ್ಮ ಇವೆಲ್ಲ ತುಂಬಾ ಕಂಡೀಷನ್ ಅವು ಇವು 1,20,000 ಎಲ್ಲ ಹೇಳಿದ್ರು. ಅಷ್ಟೆಲ್ಲ ನಮ್ಮ ಹತ್ರ ದುಡ್ಡಿಲ್ಲ. ಹೆಂಗಾಗ್ಬಿಡಿದ್ವಿ ಅಂದ್ರೆ ಫುಲ್ ಟೈಟ್ ಆಗ್ಬಿಟ್ಟಿದ್ವಿ. ಹಂಗಾಗಿ ನಾವು ಶೋರೂಮ್ ಅಲ್ಲಿ ಮಾಡ್ಸಕ್ ಹೋಗಿಲ್ಲ, ಹೊರಗಡೆ ಬಂದ್ವಿ. ಆಮೇಲೆ ಇನ್ನೊಂದು, ಶೋರೂಮ್ ಅಲ್ಲಿ ಯಾರು ಮಾಡ್ಸಕ್ ಹೋಗಲ್ಲ. ಯಾಕಂದ್ರೆ ಹೊರಗಡೆ 50,000 ಕೆಲಸ ಆದ್ರೆ, ಅದೇ ಶೋರೂಮ್ ಅಲ್ಲಿ ನೀವು ಅದೇ ಕೆಲಸನ 70,000 80,000 ಆಗುತ್ತೆ ಬಿಲ್ಲು. 30,000 ಎಕ್ಸ್ಟ್ರಾ ಬರುತ್ತೆ. ಒಂದು 20-30,000 ಎಕ್ಸ್ಟ್ರಾ ಬರುತ್ತೆ. ನಮ್ಗೆ ನಾವು ಇರೋ ಪರಿಸ್ಥಿತಿಗೆ, ಕಷ್ಟಕ್ಕೆ ಆ 20-30,000 ದುಡ್ಡು ಉಳಿದ್ರೆ ನಮ್ಗೆ ಎಷ್ಟೋ ಮೇಲಲ್ವಾ ಅನ್ಬಿಟ್ಟು ನಾವು ಆ ಕಾರಣಕ್ಕೋಸ್ಕರ ಶೋರೂಮ್ಗೆ ಹೋಗ್ಲಿಲ್ಲ, ಹೊರಗಡೆನೇ ಮಾಡಿಸಿದ್ವಿ. ಶೋರೂಮ್ ಅಲ್ಲಿ ರಿಕಾನ್ ಇಂಜಿನ್ ಅದು ಇದು ಎಲ್ಲ ನೋಡಿ ಏನೇನ ಮಾಡಿ ನಮಗೆ ದುಡ್ಡು ಹೆಂಗ್ ಅರೇಂಜ್ ಆಗುತ್ತೋ ಹತ್ತಂಗೆ ನಾವು ಕೆಲಸ ಮಾಡ್ಕೊ ಬಂದ್ವಿ. ಬ್ರದರ್. ಹಂಗಾಗಿ ನಾವು ಶೋರೂಮ್ಗೆ ಕೆಲಸ ಮಾಡಕ್ಕೆ ಹೋಗ್ಲಿಲ್ಲ. ಬನ್ನಿ, ಆ ಪ್ರಶ್ನೆಗೆ ಉತ್ತರ ಸಿಕ್ತು ಅಂತೀನಿ ಬ್ರದರ್. ನಾವು ಇದ್ದಿದ್ದ ಪರಿಸ್ಥಿತಿಗೆ ಹಂಗಾಗ್ಲಿಲ್ಲ ಅಷ್ಟೇ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಆಮೇಲೆ ಏನಾಯ್ತು, ನಮ್ಮ ಅನಂತ, ನಾನು ಈ ಗಾಡಿ ನಂದು ಇಕಾಮರ್ಟ್ ತಗೊಂಡಲ್ಲ. ಇಕಾಮರ್ಟ್ ಗಾಡಿ ತಗೊಂಡು ಹೊಸ್ತಲ್ಲ ಗಾಡಿ ಒಂದು 8 ತಿಂಗಳು ಹೆಂಗ್ ಓಡ್ದಿತ್ತು ಅಂದ್ರೆ, ಈರುಳ್ಳಿ ಸೀಸನ್, ಚಿತ್ರದುರ್ಗ ಈರುಳ್ಳಿ ಸೀಸನ್, ಬೆಳಗಾಂ ಈರುಳ್ಳಿ ಸೀಸನ್, ಬಿಜಾಪುರ ಈರುಳ್ಳಿ ಸೀಸನ್, ಅದ್ರ ಜೊತೆ ಗುಲ್ಬರ್ಗ ಈರುಳ್ಳಿ ಸೀಸನ್ ಫಿಕ್ಸ್ ಆಗಿ ಓಡ್ಬಿಡ್ತಿದ್ದೆ. ಒಂದು ಮುಗಿತಿದ್ದಂಗೆ ಒಂದು ಈ ಕಡೆ ಫುಲ್ ಬಿಸಿ ಆಗ್ಬಿಟ್ಟಿದೆ. ಒಳ್ಳೆ ಟ್ರಿಪ್ ಮಾಡ್ತಿದ್ದ ಆ ಗಾಡಿ. ಈ ಗಾಡಿ ಅನಂತ ಏನ್ ಮಾಡೋನು, ಮಂಗ್ಳೂರ್ಗೆ ಹೋಗಿ ಮಂಗ್ಳೂರಿಂದ ಬಿಜಾಪುರ ಗುಲ್ಬರ್ಗ ಬಂದು ಅಲ್ಲಿಂದ ಈರುಳ್ಳಿ ತುಂಬ್ಕೊಂಡು ಬೆಂಗಳೂರಿಗೆ ಬರೋನು. ಇವನು ಹಿಂಗೆ ನಡೀತಾ ಇತ್ತು. ಲೆಕ್ಕ ಕೇಳೋದ್ ಬಿಟ್ಟಾಗ ಅವ್ರೇನಾಗ್ಬಿಡ್ತು, ದುಡ್ಡು ತಿನ್ನೋದು ಜಾಸ್ತಿ ಆಗ್ಬಿಡ್ತು. ನಾನು ಏನಕ್ಕೆ ಲೆಕ್ಕ ಕೇಳ್ತಿರ್ಲಿಲ್ಲ ಅಂದ್ರೆ, ಯಾರು ಬರ್ತಿರ್ಲಿಲ್ಲ, ನನ್ನ ಗಾಡಿ ಡ್ರೈವರ್ಗಳು ಯಾರು ಬರ್ತಿರ್ಲಿಲ್ಲ. ಕಾರಣ ಇಷ್ಟೇ, ನಾನೇ ಗಾಡಿ ಓಡಿಸ್ತೀನಿ. ಒಂದು ಗಾಡಿ ನಾನು ಓಡಿಸ್ತೀನಿ, ಒಂದು ಗಾಡಿ ಅವ್ರು ಓಡಿಸ್ತಾರೆ. ನನಗೆ ಪ್ರತಿಯೊಂದು ಗೊತ್ತು, ಎಲ್ಲೆಲ್ಲಿ ಎಷ್ಟೆಷ್ಟು ಖರ್ಚು ಬರುತ್ತೆ, ಡೀಸೆಲ್ ಎಷ್ಟು ಕುಡಿತೈತೆ, ಏನು ಉಳಿತೈತೆ, ಲೋಡಿಂಗ್ ಎಷ್ಟು ಕೊಡ್ಬೇಕು, ಅನ್ಲೋಡಿಂಗ್ ಎಷ್ಟು ಕೊಡ್ಬೇಕು, ಎಲ್ಲ ನನಗೆ ಗೊತ್ತಿರ್ತೈತೆ. ನನ್ನ ಜೊತೆ ಬರೋ ಡ್ರೈವರ್ಗಳಿಗೆ ಏನು ದುಡ್ಡು ಉಳಿಯಲ್ಲ. ಬರೋ ಡ್ರೈವರ್ಗಳಿಗೆ ಏನಾಗುತ್ತೆ, ನನ್ನ ಗಾಡಿ ಬರೋ ಡ್ರೈವರ್ಗಳಿಗೆ ಏನೋ ದುಡ್ಡು ಉಳಿಯಲ್ಲ.
ಅವ್ರಿಗೆಲ್ಲ ಗೊತ್ತು ನಮ್ಗೇನೋ ದುಡ್ಡು ಉಳಿಯಲ್ಲ. ಅವಾಗೆಲ್ಲ ಇದ್ದೇ ಡ್ರೈವರ್ಗಳು ಹೆಂಗಂದ್ರೆ ಈಗ ಆಲ್ಮೋಸ್ಟ್ ಆಲ್ 90% ಡ್ರೈವರ್ಗಳು ಇರೋದೇನೆ ಎಲ್ಲ ಅಲ್ಲ ಆ ಥರ ಮಾಡೋರ್ಗಷ್ಟೇ. ದುಡ್ಡು ಮಾಡ್ಬೇಕಂತಾನೆ ಬರ್ತಾರೆ ಎಲ್ಲರೂ. ಎಕ್ಸ್ಟ್ರಾ ದುಡ್ಡುಗಳು ಇವು ಬರೀ ಸಂಬಳಕ್ಕೆ ಯಾರು ಮಾಡಕ್ ಬರಲ್ಲ, ತುಂಬಾ ಕಮ್ಮಿ ಜನ ಮಾಡಕ್ ಬರೋದು. ನಾನು ಕರೆಕ್ಟಾಗಿ ಲೆಕ್ಕ ಕೊಟ್ಟು ಕರೆಕ್ಟಾಗಿ ದುಡ್ಡು ತಗೋತೀನಿ, ನಂದೇನಾದ್ರು ಸಂಬಳ ತಗೋತೀನಿ ಅಂತ ಬರೋರು ಬಹಳ ಕಡಿಮೆ. ಎಕ್ಸ್ಟ್ರಾ ಇಂಥ ಮಾಡೋರು ಅವು ಇವೇ ಜಾಸ್ತಿ ಇರೋದು ಇವಾಗಲ್ಲ. ತುಂಬಾ ಜನ ನೋಡಿದೀನಿ. ಇವತ್ತಿಗೂ ನಮ್ಮ ಈಗ ಅರ್ಜುನ ಗಾಡಿಯಲ್ಲಿ ನಮ್ಮ ಓನರಿಗೆ ಗೊತ್ತು. ನಮ್ಮ ಓನರು ಡ್ರೈವರೇ. ಅವರು ಈ ಗಾಡಿ ಮುಂಚೆ 6 ತಿಂಗಳು ಅವ್ರು ಓಡಿಸಿ ಆಮೇಲೆ ನನ್ ಕೊಟ್ಟಿದ್ದು. ಅವ್ರು ಇನ್ನೊಂದು 12 ವೀಲ್ ಓಡಿಸ್ತವ್ರೆ. ಎಲ್ಲಾ ಕಡೆ ಅವ್ರಿಗೆ ಗೊತ್ತು. ನಮ್ದು ಏನು ₹1 ಎಕ್ಸ್ಟ್ರಾ ಬರಲ್ಲ. ಅವರೇ ಬರೀತಾರೆ, 100-200 ರೂಪಾಯಿ ಎಕ್ಸ್ಟ್ರಾ ಲೋಡಿಂಗ್ ಅಲ್ಲಿ ಎಲ್ಲ ಅವರೇ ಬರ್ಕೊಡ್ತಾರೆ, ಎಲ್ಲ ಬರ್ತಾರೆ. ಅವೆಲ್ಲ ಆಗ್ತವೆ. ನಮ್ಗೆ ಉದ್ದೇಶ ಏನಪ್ಪ, ಯಾರು ಡ್ರೈವರ್ ಬರ್ತಿಲ್ಲ. ಅವ್ರು ಬರಕ್ ಮುಂಚೆನೆ ನಾವು ಡ್ರೈವರ್ ಕರೆದ್ರೆ ಅಯ್ಯೋ ಇವರು ಓನರು, ಇವ್ರು ಗಾಡಿ ಓಡಿಸ್ತಾರೆ, ಅವ್ರಿಗೆಲ್ಲ ಗೊತ್ತೈತೆ, ನಾವು ಅವ್ರ ಗಾಡಿಗೆ ಹೋಗ್ಬಾರ್ದು, ನಮ್ಗೇನು ₹1 ಎಕ್ಸ್ಟ್ರಾ ದುಡ್ಡಾಗಲ್ಲ, ಬರೀ ಸಂಬಳ ಕೆಲಸ ಮಾಡ್ಬೇಕು ಅಂತ ಯಾರು ಬರಲ್ಲ ನನ್ನ ಗಾಡಿಗೆ. ಆ ತರ ಯೋಚನೆ ಮಾಡ್ಕೊಂಡು ಯಾರು ಬರಲ್ಲ. ಈಗ ಬಂದು ನೋಡ್ದಾಗ್ಲೇ ಗೊತ್ತಾಗೋದು ಆ ತರ ಸಮಸ್ಯೆ ಆಗ್ತಿತ್ತು. ಹಂಗಾಗಿ ಅನಂತ ಏನ್ ಮಾಡ್ತಿದ್ದ, ಬರ್ತಾ 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 ಲೆಕ್ಕದಲ್ಲಿ ದಿನೇ 25-30 ಸಾವಿರ ಉಳಿತಾವ, 30 ಸಾವಿರ ಉಳಿತಾವ, 25-20 ಹಂಗೆ ಹಿಂಗೆ ದಿನೇ ಬರ್ತಾ ಬರ್ತಾ ಕಮ್ಮಿ ಉಳಿಯಕ್ ಶುರು ಆಗ್ಬಿಡ್ತು ದುಡ್ಡು. ನನಗೆ ಈ ಕಡೆ ಈರುಳ್ಳಿ ಸೀಸನ್ಗೆ ಚೆನ್ನಾಗಿ ಟ್ರಿಪ್ ಮಾಡ್ತಿದ್ದೆ, ಚೆನ್ನಾಗಿ ದುಡ್ಡು ಉಳಿತಾ ಇತ್ತು. ಅವ್ನಿಗೆ ಆ ಕಡೆ ಎಲ್ಲ ಬರಕ್ಕೆ ಸೆಟ್ ಆಗ್ತಿರಲಿಲ್ಲ. ಅವ್ರಿಗೆ ಮಂಗ್ಳೂರ್ ಹೋಗೇ ಬರ್ಬೇಕು, ಮಂಗ್ಳೂರ್ಗೆ ಹೋಗಿ ಹಿಂಗ್ ಬರ್ಬೇಕು ಅಂತ ಮಾಡ್ಕೊಂಡು ಸರಿ ಇನ್ನೇನ್ ಮಾಡ್ತೇವೆ ಅಂತ ಒಂದ್ಸಲ ಲೆಕ್ಕ ಮಾಡಿದಾಗ ಬರೀ 8,000 ಕೊಟ್ಟ. ಎಷ್ಟೈತೆ ಕಣ ದುಡ್ಡು ಅಂದ್ರೆ ಬರೀ 8,000 ಕೊಟ್ಟ. ಒಂದು ಹೆಚ್ಚು ಕಮ್ಮಿ ಒಂದ್ 4-5 ತಿಂಗಳು, 4-5 ತಿಂಗಳೇನೋ ಆಗಿತ್ತು. ಅವಾಗ ಒಂದ್ 8,000 ಎಷ್ಟೈತೆ ಕಣ ಅಂತಂದ್ರೆ, ಅಣ್ಣ 8,000 ದುಡ್ಡು ಐತೆ ಅಂದ. ಆಮೇಲೆ ಸರಿ ಆಯ್ತು ಕೊಟ್ಟೋಗಂತ ಸಡನ್ ಆಗಿ ನಾನು ಏನು ಯೋಚನೆ ಮಾಡಲಿಲ್ಲ. ನಾನು ಗಾಡಿ ಓಡಿಸ್ತಿದ್ದ ಕಾರಣಕ್ಕೆ ಯೋಚನೆ ಏನು ಮಾಡಕ್ ಹೋಗಿಲ್ಲ, ಏನು ಮಾಡಕ್ ಹೋಗಿಲ್ಲ. ಆಮೇಲೆ ಕೇಳಿದೆ. ಆಮೇಲೆ ಕುತ್ಕೊಂಡು ನಾನು ಸಪ್ರೇಟ್ ಆಗಿ ಲೆಕ್ಕ ಮಾಡಿದಾಗ ಹಿಂಗೆ ಇಲ್ಲಿಂದ ಡ್ರಿಂಕ್ಸ್ ತುಂಬ್ಕೊಂಡು ಮಂಗ್ಳೂರ್ ಹೋಗಿತ್ತು, ಮಂಗ್ಳೂರಿಂದ ಸೇಡಂ ಬಂದಿತ್ತು, ಸೇಡಮ್ ಇಂದ ಇಂಡಿ ಹೋಗಿ, ಸೇಡಮ್ ಇಂಡಿ MT ಹೋಗಿ, ಇಂಡಿಯಿಂದ ಈರುಳ್ಳಿ ತುಂಬ್ಕೊಂಡು ಬೆಂಗಳೂರು ಬಂದಿತ್ತು. ಅದು ಗಾಡಿ ನೋಡಿ ಬಿಡ್ತಾವ್ರೆ. ಬೆಂಗಳೂರು ಬಂದಿತ್ತು ಗಾಡಿ. ನಾನು ಆಮೇಲೆ ಕುತ್ಕೊಂಡು ಸಿಂಪಲ್ ಆಗಿ ಯೋಚನೆ ಮಾಡಿ ನೋಡಿದಾಗ ನನ್ನ ಲೆಕ್ಕ 25-28 ಸಾವಿರ ದುಡ್ಡು ಬರ್ಬೇಕಲ್ಲ, ಯಾಕೆ ದುಡ್ಡಿಲ್ಲ ಅನ್ನೋದು ಮಾರನೇ ದಿವಸ ಕುತ್ಕೊಂಡು ಲೆಕ್ಕ ಕೇಳಿದೆ. ಅನಂತ ಅದ್ಯಾಕೆ ಇಷ್ಟೊಂದು ದುಡ್ಡು ಐತಲ್ಲ, ಡೀಸೆಲ್ ಎಷ್ಟಾಗ್ತದೆ, ಏನು ಹಿಂಗೆ ಇಷ್ಟೊಂದು ಕಮ್ಮಿ ಐತಲ್ಲ, ಹಂಗಣ ಇದಣ ಅಂತೇಳಿ ಅವಾಗ ಹೇಳ್ತಾನೆ, ಬೆಂಗಳೂರಿಂದ ಮಂಗಳೂರು ಹೋದ್ರೆ ಹೆಚ್ಚು ಕಮ್ಮಿನೇ ನಮಗೆ ಅವಾಗ 6,000 ದುಡ್ಡು ಉಳಿಯೋದು, 5,000-6,000 ದುಡ್ಡು ಉಳಿಯೋದು. ಮಂಗಳೂರಿಂದ ಸೇಡಮ್ ಹೋದ್ರೆ ಒಂದು 5,000-6,000-7,000 ದುಡ್ಡು ಉಳಿಯೋದು. ಅವಾಗ ಈರುಳ್ಳಿ ತುಂಬ್ಕೊಂಬರೋದ್ರಲ್ಲಿ 10,000-15,000 ದುಡ್ಡು ಉಳಿಯೋದು ನಮಗೆ. ಇದು ಏನಾಗಿದೆ, ಟೋಟಲ್ ಆಗಿ 8,000 ಉಳಿದಿರೋದು. ಕೇಳಿದಾಗ ಮೈಲೇಜ್ ಇಲ್ಲ ಅಂತಾನೆ. ಇವ್ರಿಗೆ ಮೈಲೇಜ್ ಇಲ್ಲ ಅಂತ ಗೊತ್ತಿರೋರು ನಮ್ಗೆ ಹೇಳಿದ್ರಲ್ಲ ಗೊತ್ತಾಗೋದು ಕೆಲಸ ಮಾಡ್ಸಕ್ಕೆ. ಮೈಲೇಜ್ ಇಲ್ಲ ಅಂತ ಲೆಕ್ಕ ಕೊಟ್ಟಾಗ ಇಲ್ಲಿ 10,000 ಆಗ್ದೆ, ಇಲ್ಲಿಂದ 10,000 ಆಗ್ದೆ, ಮಂಗಳೂರಲ್ಲಿ ಫುಲ್ ಮಾಡಿಸ್ದೆ, ಮಂಗಳೂರಿಂದ ಸೇಡಮ್ಗೆ ಹೋದೆ, ಅಲ್ಲಿಗೆ ಹೋಗ್ಲಿಲ್ಲ ಫುಲ್ ಟ್ಯಾಂಕು, ಮತ್ತೆ 2,000 ಆಗ್ದೆ, 2,000 ಹಾಕಿ ಖಾಲಿ ಮಾಡಿದೆ. ಅಲ್ಲಿಂದ ಗುಲ್ಬರ್ಗ ಹೋಗ್ಬೇಕಾದ್ರೆ 3,000 ಆಗ್ದೆ, ಗುಲ್ಬರ್ಗದಿಂದ ಇಂಡಿ ಹೋಗ್ಬೇಕಾದ್ರೆ 3,000 ಆಗ್ದೆ, ಇಂಡಿಯಲ್ಲಿ ಲೋಡ್ ಮಾಡ್ಕೊಂಡು ಅಲ್ಲಿಂದ 6,000 ಆಗ್ದೆ, ಅಲ್ಲಿಂದ ಬಂದು ಸಿರಾದಲ್ಲಿ 5,000 ಆಗ್ದೆ. ಹಿಂಗೆ ಅಂತ ಲೆಕ್ಕ ಕೊಟ್ಟು ಟ್ರಿಪ್ ತುಂಬಾನೇ ಬೇಜಾರಾಗ್ಬಿಡುತ್ತೆ ನನಗೆ. ಯಾಕೋ ಈ ತರ ಎಲ್ಲ ಆಗೋಯ್ತಲ್ಲ ಹಿಂಗೆ ಅನ್ಬಿಟ್ಟು. ಇಲ್ಲ ಮಾತಿ ಇದು ಕೇಳಕ್ ಹೋದಾಗ, ಲೆಕ್ಕ ಕೇಳಕ್ ಹೋದಾಗ, ಇಲ್ಲ ಅಣ್ಣ ಕೆಲ್ಸಕ್ಕೆ ಬರಲ್ಲ ಅಣ್ಣ, ಹಂಗಣ ಹಿಂಗಣ ಅದು ಇದು ಅಂತೇಳಿ ಇದು ಮಾಡಿದ್ರು. ಸರಿ ಬೇಡಪ್ಪ ಬಿಟ್ಬಿಡು ಅಂತೇಳಿ ಬಿಡಿಸಿದ್ವಿ. ಬಿಡಿಸಾದ್ಮೇಲೆ ಯಾರು ಸರಿ ಡ್ರೈವರ್ ಬರ್ತಿರ್ಲಿಲ್ಲ. ಯಾರೋ ಡ್ರೈವರ್ ಬಂದು ನಮ್ಮ ಫ್ರೆಂಡ್ ಒಬ್ರು ಬಂದು ಓಡಿಸ್ತಾ ಇದ್ರು. ಅವ್ರು ಸ್ವಲ್ಪ ಟಿಪ್ಟೂರ್ ಅವರು, ಸ್ವಲ್ಪ ಸಿಕ್ಕಾಪಟ್ಟೆ ದಪ್ಪ ಅವರು. ಅವ್ರಿಗೆ ಗಾಡಿ ಓಡ್ಸಕ್ ಆಗಲ್ಲ. ಅವ್ರಿಗೆ ಡ್ರೈವಿಂಗ್ ಸೀಟ್ ಮೇಲೆ ಕೂತ್ರೆ ಅದು ಇದು ಸಮಸ್ಯೆ ಅಂತ ಹಿಂಗೂ ಓಡಿಸ್ತಾ ಇದ್ರು. ಆ ಟೈಮಲ್ಲಿ ನನ್ನ ಜೊತೆ ಒಬ್ಬ ಹುಡುಗ ಇದ್ದ, ಕ್ಲೀನರ್, ಗುಂಡ ಅಂತೇಳಿ. ಕ್ಲೀನರ್ ಅಂದ್ರೆ ಅವ್ನು ನನ್ನ ಜೊತೆ ಸ್ಟಾರ್ಟಿಂಗ್ ಇಂದ ಕ್ಲೀನರ್ ಆಗಿದ್ದು. ಡ್ರೈವರ್ ಎಲ್ಲ ಗಾಡಿ ಎಲ್ಲ ಓಡಿಸೋನು. ಅವನು ಒಂಥರ ಫುಲ್ ಎಣ್ಣೆ ಪಾರ್ಟಿ. ದುಡಿಯೋದು ಬರೀ ಎಣ್ಣೆಗೆ. ಅವ್ನಿಗೆ ಯಾರು ಹೇಳೋರಿಲ್ಲ ಕೇಳೋರಿಲ್ಲ. ದುಡಿಯೋದು ಬರೀ ಎಣ್ಣೆಗೆನೆ. ಈ ತರನೇ ಆಯ್ತಿತ್ತು ಅವನದು ಜೀವನ. ಸಡನ್ ಆಗಿ ಎಲ್ಲಿದ್ದೇನೋ ಬಂದ್ ನನ್ನ ಜೊತೆ ಇದ್ದ. ಇಬ್ರು ಜೊತೆಲೆ ಓಡಿಸ್ಕೊಂಡಿದ್ದೀನಿ ನನ್ನ ಗಾಡಿನ. ಆ ಗಾಡಿನ ಅವ್ರು ಓಡಿಸ್ಕೊಂಡಿದ್ರು. ಹಿಂಗೆ ಒಂದು 6-7 ತಿಂಗಳು ಕಾಲ ಕಳೀತು. 7 ತಿಂಗಳು ಕಳೆದ ತಕ್ಷಣ ಏನಾಗೋಯ್ತು, ನಮ್ಮ ಶೋರೂಮ್ನವ್ರು ಇದ್ರಲ್ಲ, ಲೈಲಿನ್ ಶೋರೂಮ್ನವ್ರು, ಮಲ್ಲೇಶ್, ಅವ್ರು ಏನ್ ಮಾಡ್ರು, ಒಂದಿನ ಹಿಂಗೆ ಬಿಜಾಪುರದ ಈರುಳ್ಳಿ ತುಂಬ್ಕೊಂಡ್ ಬಂದು ಖಾಲಿ ಮಾಡಿ ಮನೆ ಹತ್ರ ಬಂದು ನಿಲ್ಸಿದ್ವಿ. ನಮ್ಮ ಗುಂಡನ್ ಮನೆ ಯಾರು ಇಲ್ವಲ್ಲ, ಅವನು ಮನೇಲಿರೋಣ, ನಮ್ಮ ಮನೇಲಿ ಜೊತೆಲಿರೋಣ. ಕೂತ್ಕೊಂಡು ಊಟ ಮಾಡ್ತಿರ್ಬೇಕಾದ್ರೆ ಅವ್ರು ಫೋನ್ ಮಾಡಿದ್ರು ಸಂಜೆ ಟೈಮು. ಫೋನ್ ಮಾಡ್ಬಿಟ್ಟು, ಸರ್ ಈ ತರ ಒಂದು ಅಶೋಕ್ ಲೇಲ್ಯಾಂಡ್ ಬಾಸ್ ಗಾಡಿ
ಒಂದು ಒಳ್ಳೆ ಆಫರ್ ಅಲ್ಲಿ ಇದೆ. 1.5 ಲಕ್ಷ 2 ಲಕ್ಷ ಡಿಸ್ಕೌಂಟ್ ಆಫರ್ ಅಲ್ಲಿ ಸಿಗುತ್ತೆ. ಆಗ್ತೀರಾ ನೋಡಿ ಸರ್ ಹಂಗೆ ಹಿಂಗೆ ಅಂತ. ನನಗೊಂದು ಅಶೋಕ್ ಲೇಲ್ಯಾಂಡ್ ಬಾಸ್ ಗಾಡಿ ಬಹಳ ಆಸೆ ಇತ್ತು ಅವಾಗ. ಮನೆಗೆ ಸ್ಟಾರ್ಟಿಂಗ್ ಬಿಟ್ಟಾಗ್ಲಿಂದಾನು ಆ ಗಾಡಿ ಒಂದು ತಗೋಬೇಕು, ಯಾಕಂದ್ರೆ ಫುಲ್ ಕಾರ್ ಸಿಸ್ಟಮ್ ಗಾಡಿ ಅದು, ತಗೋಬೇಕು ಅನ್ನೋದು ಬಹಳ ಅಂದ್ರೆ ಬಹಳ ಆಸೆ ಇತ್ತು. ಇವ್ನು ಆಫರ್ ಐತೆ ಅಂತ ಹೇಳಿದ್ನಲ್ಲ, ಆಮೇಲೆ ಯೋಚನೆ ಮಾಡಿದೆ. ಆಮೇಲೆ ನನ್ನ ಜೊತೆ ಇದ್ನಲ್ಲ ಹುಡುಗ ಗುಂಡ, ಅವನಿದ್ದವನು ಹೇಳ್ದ, ಅಣ್ಣ ತಗೊಂಬಿಡು, ನಾನು ಈ ಗಾಡಿ ಓಡಿಸ್ಕೊಂತೀನಿ, ನೀನು ಆ ಗಾಡಿ ಓಡಿಸ್ಕೊ, ಆ ಗಾಡಿ ಹೆಂಗೋ ಅವ್ರು ನಿಧಾನಕ್ಕೆ ಓಡಿಸ್ಕೊಂತಾರೆ ಅವರು, ಹಂಗೆ ಹಿಂಗೆ ಅಂದ. ಸರಿ ಆಯ್ತು ಅಂತ ಯೋಚನೆ ಮಾಡಿ, ಒಂದಿನ ಎಲ್ಲ ಯೋಚನೆ ಮಾಡಿ, ಸರಿ ಸರ್ ಆಯ್ತು ಅಂತೇಳಿ ಬುಕ್ ಮಾಡಿಬಿಟ್ಟೆ ಗಾಡಿನ. ಬುಕ್ ಮಾಡೇ ಬಿಟ್ಟೆ. ಬುಕ್ ಮಾಡಿ ನಮ್ಮ ಅನಂತ ಇಲ್ಲ, ಅವನು ಬಿಟ್ಟೋಗಿದ್ದ. ಬುಕ್ ಮಾಡೇ ಬಿಟ್ಟೆ ಗಾಡಿನ. ಬುಕ್ ಮಾಡಿ ತಿರ್ಗಾ ಲೋನು ಅದು ಇದು ಓದ್ತಿರ್ಬೇಕಾದ್ರೆ ಇವನು ನನ್ನ ಜೊತೆ ಇದ್ನಲ್ಲ ಗುಂಡ ಅಂತ, ಅವನೇನ್ ಮಾಡ್ಬಿಟ್ಟ, ಗುಲ್ಬರ್ಗಕ್ಕೆ ಲೋಡ್ ಆಗಿತ್ತು. ಮಾದನಾಯಕನಹಳ್ಳಿಯಿಂದ ನೆಲಮಂಗಲ ಬರೋಷ್ಟೊತ್ತಿಗೆ 40 ಲೀಟರ್ ಡೀಸೆಲ್ ಕದ್ದವನೆ. ಬರೀ 30 ಕಿಲೋಮೀಟರ್ ಬರೋಷ್ಟೊತ್ತಿಗೆ 40 ಲೀಟರ್ ಡೀಸೆಲ್ ಕದ್ದವನೆ. ಅಲ್ಲಿ ಬಿಸ್ಕೆಟ್ ಲೋಡ್ ಆಯ್ತು. ಅವರು ಇಂಡಿಯನ್ ಇದು ಕೊಡ್ತಾರಲ್ಲ ಬಾಡಿಗೆಯಲ್ಲಿ, ತಕ್ಕನಾಗಿ ಅಡ್ವಾನ್ಸ್ ಕೊಡಲ್ಲ ಅವರು, ಡೀಸೆಲ್ ಹಾಕ್ಸ್ತಾರೆ. ನಮ್ದು ಎಷ್ಟು ಬಾಡಿಗೆ ಆಗೈತೆ ಅಷ್ಟೊಂದು 80% ಅಡ್ವಾನ್ಸ್ ಕೊಡ್ತಾರಲ್ಲ, ಅದರಲ್ಲಿ ಡೀಸೆಲ್ ಹಾಕ್ಸಿದ್ರು. ಅವ್ರು ಬಂದ್ಬಿಟ್ಟು 12,000 ಡೀಸೆಲ್ ಹಾಕ್ಸಿದ್ರು. ನಾನು ಇಲ್ಲಿ ಬಂದ್ರೆ ಒಂದು 2,000 ಡೀಸೆಲ್ ಹಿಡಿಬೋದು, ಫುಲ್ ಟ್ಯಾಂಕ್ ಮಾಡಿಸ್ಕೊಂಡು ಹೋಗ್ಬಿಡೋಣ. ಲೋಡ್ ಮಾಡ್ಕೊಂಡು ಫುಲ್ ಟ್ಯಾಂಕ್ ಮಾಡಿಸ್ಕೊಂಡು ಹೋಗೋಣ. 14,000 ರೂಪಾಯಿ ಡೀಸೆಲ್ ಹಿಡಿಬೋದು ಟ್ಯಾಂಕು. ಅವಾಗಿನ ರೇಟ್ಗೆ 14,000 ಫುಲ್ ಆಗ್ಬಿಡೋದು. ಸರಿ ಆಯ್ತು, ಹೆಂಗು 2,000 ಹಾಕಿದ್ರೆ ಫುಲ್ ಆಗುತ್ತಲ್ಲ. ಅಲ್ಲಿ 12,000 ಡೀಸೆಲ್ ಹಾಕೊಂಡು ನೆಲಮಂಗಲ ಬೇಗೂರಲ್ಲಿ ಬಂದು, ಬೇಗೂರಾಗ ನಾನು ಹತ್ಕೊಂಡು ಕುಲನಹಳ್ಳಿಗೆ ಬಂದು ಫುಲ್ ಮಾಡಿಸಿದ್ರೆ ನನ್ನ ರುಚಿಗೆ 2,000 ಹಿಡಿಬೇಕಾಗಿದ್ದು 6,000 ಡೀಸೆಲ್ ಹಿಡಿತು. ಅವಾಗ ನೀವು ಲೆಕ್ಕ ಮಾಡಿ, 12, 6, 18,000 ಡೀಸೆಲ್ ಹಿಡಿತು. ನಾನು ಹೆಂಗ್ ಕೇಳ್ತೀನಿ, ಬಂದಿರೋದೇ 30 ಕಿಲೋಮೀಟರ್ ಗಾಡಿ, 30 ಕಿಲೋಮೀಟರ್ಗೆ 6,000 ಹೆಂಗ್ ಕುಡಿತು, ಹಂಗೆ ಹಿಂಗಂದ ಅದು ಇದು ಅಂತ ಏನ್ ಗಲಾಟೆ ಮಾಡ್ಕೊಂಡು ಅವನು ಬಿಟ್ಟು ಅದಾತಾಗೆ. ಆಮೇಲೆ ಇವರು ವಯಸ್ಸಾದವರು ಸ್ವಲ್ಪ ಆಗ್ಲಿಲ್ಲ, ಅವ್ರಿಗೆ ಸ್ವಲ್ಪ ಆಗ್ಲಿಲ್ಲ ಗಾಡಿ ಓಡಿಸಕ್ಕೆ. ಅದು ಇದು ಸಮಸ್ಯೆ ಆಗೋದು, ಡ್ರೈವರ್ ಸಮಸ್ಯೆ, ಅವ್ರು ಬೇಡ ಅಂತ ಬಿಟ್ಟು ಇನ್ನೊಬ್ಬ ಬಂದು ಅವನ್ ತಗೊಬಂದು ಸಿಕ್ಕಾಬಿಟ್ಟೆ ಡೀಸೆಲ್ ಕೊಡ್ದು ಕದ್ದು ಏನಾಗ ಸಮಸ್ಯೆ ಆಗಿಸು, ಆ ಗಾಡಿ ಸಮಸ್ಯೆನೇ ಬೇಡ ಅನ್ಬಿಟ್ಟು ಏನ್ ಮಾಡ್ಬಿಟ್ಟೆ, ಗಾಡಿ ಏನ್ ಮಾಡಿದೆ ಮಾರ್ಬಿಡೋಣ ಅಂತೇಳಿ ಒಂದು ಮನ್ಸಿಗೆ ಬೇಜಾರಾಗಿ ಗಾಡಿ ಮಾರಾಕ್ ಬಿಡೋಣ, ಗಾಡಿ ಸಮಸ್ಯೆನೇ ಬೇಡ, ತುಂಬಾ ಟೆನ್ಷನ್ ಕೊಡ್ತೈತೆ ಅನ್ಬಿಟ್ಟು ನಮ್ಮ ಸ್ನೇಹಿತರಿಗೆ ಹಿಂಗೆ ಆ ಗಾಡಿ ಮಾರ್ತೀನಿ ನೋಡ್ರಿ ಯಾರೋ ಪಾರ್ಟಿ ಇದ್ರೆ ಅಂದ್ರೆ ಹೇಳಿದ್ದು. 2 ದಿವಸ ಗಾಡಿ ತಗೊಂಡೇ ಹೋಗ್ಬಿಟ್ರು. ಗೌರಿಬಿದ್ನೂರವ್ರು ಬಂದು ಆ ಗಾಡಿನ ವ್ಯಾಪಾರ ಮಾಡ್ಕೊಂಡು ತಗೊಂಡೇ ಹೋಗ್ಬಿಟ್ರು. ಸ್ವಲ್ಪ ಸೆಟಲ್ಮೆಂಟ್ ಆಗಿದ್ರಲ್ಲ ಒಂದು 1 ಲಕ್ಷ ಏನೋ ದುಡ್ಡು ಬಂತು ಅಷ್ಟೇ ನನಗೆ. ಯಾಕಂದ್ರೆ ರೀಸೆಂಟ್ ಆಗಿ ಲೋನ್ ಹಾಕ್ಸಿದ ಗಾಡಿ ಅಲ್ವಾ ಅದು, 1 ಲಕ್ಷ ಏನೋ ದುಡ್ಡು ಬಂತು. ಸರಿ ಅನ್ಬಿಟ್ಟು ಈ ಗಾಡಿ ಬೇರೆ ಬುಕ್ ಮಾಡಿದ್ನಲ್ಲ, ಈ ಗಾಡಿಗೆಲ್ಲ ಸ್ವಲ್ಪ ದುಡ್ಡು ಬೇಕಾಗಿತ್ತು. ಹಂಗೆ ಹಿಂಗೆ ಏನೋ ಮಾಡಿ ಈ ಗಾಡಿ ಸ್ವಲ್ಪ ಫೈನಾನ್ಸ್ ಸಮಸ್ಯೆಗಳು, ಲೋನ್ ಹಾಕ್ದೇನೆ ಅಲ್ಲಿ ಇಲ್ಲಿ ಆಗಿ ಫೈನಾನ್ಸ್ ಲಾಸ್ಟಿಗೆ ಶ್ರೀರಾಮ ಫೈನಾನ್ಸ್ ಅಲ್ಲಿ ಲೋನ್ ಆಯ್ತು. ಗಾಡಿ ತಗೋಷ್ಟಾಗ್ಲೇ ಇವನು ಹೋದ ಡ್ರೈವರು, ಅವನು ಇಲ್ಲ ಇವನು ಇಲ್ಲ, ನಾನು ಒಬ್ನೇ. ಇವಾಗ ಗಾಡಿ ಬೇರೆ ಬುಕ್, ಇವ್ರ ಮಾತುಗಳು ಕಟ್ಕೊಂಡು ಗಾಡಿ ಬೇರೆ ಬುಕ್ ಮಾಡಿಬಿಟ್ಟಿದೀನಿ. ಆ ಗಾಡಿನೂ ಮಾರಾಕ್ದೆ. ಈ ಕಾಮಟ್ 1.5 ಆಗಿರೋ. ಇವಾಗ ಏನಾಗ್ಬಿಡೈತೆ ಸಮಸ್ಯೆ, ಏನ್ ಮಾಡೋದು ಅನ್ಬಿಟ್ಟು ಹೋಯ್ತು ಗಾಡಿ. ಅಷ್ಟೊತ್ತಾಗ್ಲೇ ನಮ್ಮ ಫ್ರೆಂಡ್ ಒಬ್ಬ ಮುನಿ ಅನ್ಬಿಟ್ಟು ಕುಲನಹಳ್ಳಿ ಅವನು ಬಂದ. ಅವನು ಹಣ ಗಾಡಿ ಬರ್ತೀನಿ ಇದ್ದೆ, ಕೆಲಸ ಇದ್ರೆ ಹಣ ಬರ್ತೀನಿ ಅಂತ. ಸರಿ ಬಾರಪ್ಪ ಓಡಿಸ್ಕಪ್ಪ ಅಂತ ಈ ಕಾಮಟ್ ಅವನಿಗೆ ಕೊಟ್ಬಿಟ್ಟು, ಒಳ್ಳೆ ಹುಡುಗನೇ, ಒಳ್ಳೆ ಡ್ರೈವರು. ಅವನ ಬಗ್ಗೆ ಒಂದ್ ಸ್ವಲ್ಪ ಹೇಳ್ಬೇಕು. ಒಳ್ಳೆ ಡ್ರೈವರು, ಫ್ರೆಂಡೇನೆ, ಕ್ಲೋಸ್ ಫ್ರೆಂಡೇನೆ. ಅವನು ಬಂದ. ಸರಿ ಆ ಗಾಡಿ ಹಾಕೊಟ್ಬಿಟ್ರು. ಬಾಸ್ ಗಾಡಿ ಹೋಗಿ ಶೋರೂಮ್ ಇಂದ ಎಲ್ಲ ತಗೊಂಡು ಡೆಲಿವರಿ ತಗೊಂಡು ಅದನ್ನ ನಾನು ಚಾರ್ಜಿ ತಗೊಬಂದಿದ್ದೆ. ಬಾಸ್ ಗಾಡಿನ ಚಾರ್ಜಿ, ಬರೀ ಕ್ಯಾಬಿನ್ ಗಾಡಿ, ಹಿಂದ್ಗಡೆ ಬಾಡಿ ಏನಿರ್ಲಿಲ್ಲ. ಅದ್ ತಗೊಬಂದ್ಬಿಟ್ಟು ತುಮಕೂರಲ್ಲಿ ಬಾಡಿ ಎಲ್ಲ ಕಟ್ಟಿಸ್ಕೊಂಡು ನಾನು ಓಡಿಸ್ತಾ ಇದ್ದೆ ಆ ಗಾಡಿನ. ಚೆನ್ನಾಗಿ ಓಡಿಸ್ತಾ ಇತ್ತು. 1 ತಿಂಗಳು ಆಯ್ತು. ಆಮೇಲೆ ಇವ್ ನಮ್ಮ ಆ ಗಾಡಿ ಈ ಕಾಮಟ್ ಗಾಡಿ ಮುನಿ ಓಡಿಸಿದ್ನಲ್ಲ, ಮುನಿ ಏನ್ ಮಾಡ್ದ, ಹಣ ನನ್ಗೆ ಈ ಗಾಡಿ ಕೊಡು, ಬಾಸ್ ಗಾಡಿ ಕೊಡು ಅಂತ ಹಿಂಸೆ ಇಟ್ಟ. ನಾನು ಇಲ್ಲಪ್ಪ, ನಾನು ಇಷ್ಟಪಡ್ತೇವೆ ಈ ಗಾಡಿನ, ಬಾಸ್ ಗಾಡಿ ಕೊಡಲ್ಲ, ನಾನು ಯಾವುದೇ ಕಾರಣಕ್ಕೂ ಬಾಸ್ ಗಾಡಿ ಕೊಡಲ್ಲ, ನಾನು ನೀವು ಇದೇ ಗಾಡಿ ಓಡಿಸು ಅಂತ ಹೇಳ್ತಿದ್ದೆ. ಅವಾಗ ಮತ್ತೆ ಅವ್ರ ಇವ್ರ ಕಡೆ ಫ್ರೆಂಡ್ಸ್ ಕಡೆಯಿಂದ ಎಲ್ಲ ಹೇಳೋನು. ಚೆನ್ನಾಗಿ ಟ್ರಿಪ್ ಮಾಡೋನು ಮುನಿ, ಚೆನ್ನಾಗಿ ಟ್ರಿಪ್ ಮಾಡೋನು. ಒಳ್ಳೆ ದುಡ್ಡು ಮಾಡ್ಕೊಟ್ಟವನು, ಇಲ್ಲ ಅಂತ ಯಾವತ್ತು ಹೇಳ್ಕೋಬಾರ್ದು. ಯಾಕಂದ್ರೆ ರಾತ್ರಿಯಾಗ್ಲೂ ನಿದ್ದೆಗೆಟ್ಟು ದುಡ್ಡು ಮಾಡ್ಕೊಟ್ಟವ್ರೆ, ಅವ್ರೆಲ್ಲ ಇದು ಹೇಳಕ್ ಹೋಗ್ಬಾರ್ದು. ಒಳ್ಳೆ ದುಡ್ಡು ಮಾಡ್ಕೊಟ್ಟವನೆ, ಚೆನ್ನಾಗಿ ಓಡಿಸ್ಕೊಂಡಿದ್ದ. ಈ ಗಾಡಿ ಕೊಡು ಅಂದ. ಆಮೇಲೆ ಯಾರ್ಯಾರ ಕಡೆಯಿಂದ ಹೇಳುತ್ತಾ, ಸರಿ ಆಯ್ತು ಬೆಂಗಳೂರಾಗ ಸಿಕ್ಕಿದಾಗ ಕೊಡ್ತೀನಿ ಗಾಡಿನ ಅಂತ ಹೇಳಿದ್ದೆ. ಅದೇನಾಗಿತ್ತು, ನಾನು ಹೇಳಿ ಒಂದು 15-20 ದಿವಸ ನಾನು ಬಿಜಾಪುರ ಇದ್ದಾಗ ಅವ್ನು ಬೆಂಗಳೂರು ಇರೋನು, ನಾನು ಬೆಂಗಳೂರು ಬಂದಾಗ ಅವ್ನು ಬಿಜಾಪುರನ ಅಲ್ಲಿ ಇಲ್ಲಿ ಓಡಾಡ್ಕೊಂಡಿತ್ತು ಗಾಡಿ ಆಪೋಸಿಟ್. ಒಂದ್ ದಿವಸ ಏನಾಗ್ಬಿಡ್ತು, ನಾನು ಬಿಜಾಪುರದಿಂದ ಈರುಳ್ಳಿ ತುಂಬಿಕೊಂಡು ಸಿರಾ ಹತ್ರ ಬಂದಾಗ ಈ ಗಾಡಿ ಬಿಜಾಪುರಕ್ಕೆ ಹೋಗ್ತಾ ಇತ್ತು. 2 ಡೆಲಿವರಿ ಬಿಜಾಪುರಕ್ಕೆ, ಸ್ಕೂಲ್ ಬುಕ್ಸ್ 2 ಡೆಲಿವರಿ ತುಂಬಿಕೊಂಡು ಹೋಗ್ತಾ ಇತ್ತು.
1 ಗಂಟೆ ರಾತ್ರಿ ಸಿರಾದಲ್ಲಿ ಸಿಕ್ತು ಗಾಡಿ. ಸಿರಾದಲ್ಲಿ ಆಂಜನೇಯ ದೇವಸ್ಥಾನ ಹತ್ರ ಸಿಕ್ತು. ಮಾತಾಡ್ಸ್ಕೊಂಡು ಅವನ ಆ ಕಡೆ ಹೋದ, ನಾನು ಈ ಕಡೆ ಬಂದೆ. ನಾನ್ ಬಂದು ಇಲ್ಲಿ ಬೆಂಗಳೂರಾಗ ಈರುಳ್ಳಿ ಕಾಯಿ ಮಾಡಿ ಅವತ್ತು ಹಾಲ್ಟ್ ಆಗಿ ಮಾರನೇ ದಿವಸ ಬೆಳಗ್ಗೆ ಲೋಡ್ಗೆ ಹೋಗ್ಬೇಕು. ನಾನು ಲೋಡ್ಗೆ ಹೋಗ್ಬೇಕು. ಇವನು 2 ಡೆಲಿವರಿ ಬಿಜಾಪುರ ಕಡೆ 2 ಡೆಲಿವರಿ ಖಾಲಿ ಮಾಡಿ ಅವತ್ತೇ ಟವರ್ ಐಟಮ್ ತುಂಬ್ಕೊಂಡು ರಿಟರ್ನ್ ಅವತ್ ನೈಟ್ ಎಲ್ಲ ಗಾಡಿ ಹೊಡ್ಕೊಂಡು ಬಂದು ನೆಲಮಂಗಲನೇ ಖಾಲಿ. ಅದು ಅಲ್ಲಿ ಬೆಳಗ್ಗೆ 6:15 ಗಾಡಿ ಖಾಲಿ ಮಾಡ್ಕೊಂಡು ನಾನು 8 ಗಂಟೆ ಮನೆಗೆ ಹೋಗ್ತೀನಿ. ಕೆಲ್ಸಕ್ಕೆ ಗಾಡಿ ತಗೋಣ ಅಂತ ಹೋಗ್ತಾ ಇದೀನಿ. ಆಲ್ರೆಡಿ ಬಂದು ನಿಂತ್ಬಿಟ್ಟವನ ಅಲ್ಲಿ ಡ್ರೈವರು ಮುನಿ ಬಂದು ನಿಂತ್ಬಿಟ್ಟವನೆ. ಅಲ್ಲಿ ಹೋಗಿ ನೋಡ್ತೀನಿ ಆ ಗಾಡಿನ ಬಂದ್ಬಿಡೈತೆ. ನಾನು ಲೋಡೆಲ್ಲ ಒಪ್ಪಿ ನಾನೇ ಲೋಡ್ ಮಾಡಿಸಿದ್ದೆ. ಇವ್ನು ಬರಲ್ಲ ಅನ್ಕೊಂಡಿದ್ದೆ ನಾನು. ಮಲಿಕಂಡ್ ಹೆಂಗೋ ನಿನ್ನೆ ಈ ಕಡೆಯಿಂದ ಹೋಗಿ ಖಾಲಿ ಮಾಡಿ ಲೋಡ್ ಮಾಡೋಣ, ಆರಾಮಾಗಿ ಬರ್ತಾನೆ ಬಿಡು ಅಂದ್ರೆ ಇವ್ನು ನೈಟೇ ಹೊಡ್ಕ ಬಂದ್ಬಿಟ್ಟು ಖಾಲಿ ಮಾಡಿ ಬಂದು ನಿಲ್ಸ್ಬಿಡೋನ್ ಗಾಡಿನ. ಸರಿ ಬಂದ್ಬಿಡೋನಲ್ಲ, ಇನ್ನೇನ್ ಮಾಡೋದು ಬಿಡು ಅಂತ ನಾನು ಹೇಳ್ದೆ. ಇವತ್ತು ನೀವು ರೆಸ್ಟ್ ತಗೋ, ಈ ಗಾಡಿ ತಗೊಂಡೋಗು, ಬಾಸ್ ಗಾಡಿನ ಅವ್ರು ಕೊಟ್ಟೆ, ಈಗ ತಗೊಂಡೋಗಿ ಮನೆ ತಗೊಂಡು ನಿಲ್ಸ್ಕೊಂಡು ರೆಸ್ಟ್ ತಗೋ, ನಾನು ಈ ಕಮಟ್ ತಗೊಂಡು ಹೋಗ್ತೀನಿ ಅಂತ ಹೇಳಿ ಏನ್ ಮಾಡಿದೆ, ಈ ಕಮಟ್ಟು ತಗೊಂಡು ಹೋಗಿ ನಮ್ಮ ಕೇಬಿಡಿಂದ ಬಿಯರ್ ತುಂಬಿದೆ ಮಂಗಳೂರಿಗೆ. ಅವನ ಅವತ್ತು ಬಾಸ್ ಗಾಡಿ ಅಲ್ಲೇ ಹಾಲ್ಟ್ ಮಾಡ್ದ. ಅಲ್ಲಿ ಹಾಲ್ಟ್ ಮಾಡಿ ಅವ್ರ ಮನೆಗೆ ಹಾಲ್ಟ್ ಮಾಡಿ ನಾನು ಮಂಗಳೂರಿಗೆ ಹೋಗಿ ಖಾಲಿ ಮಾಡಿದೆ. ಮಾರನೇ ದಿವಸ ಅವನು ಇಲ್ಲಿಂದ ಮತ್ತೆ ಅವನು ಮಂಗಳೂರಿಗೆ ಬಿಯರ್ ತುಂಬಿಸ್ದೆ. ತುಂಬಿ ನಾನು ಮಂಗಳೂರಾಗ ಖಾಲಿ ಮಾಡಿ ಲೋಡ್ ಮಾಡಿದೆ ಕೊಪ್ಪಳಗೆ. ನಮ್ಮ ಇವಾಗೆಲ್ಲ ಬರ್ತಿದ್ವಲ್ಲ ಕೊಪ್ಪಳಗೆ ಲೋಡ್ ಮಾಡಿಸ್ದೆ ನಾನು. ಲೋಡ್ ಮಾಡಿಸ್ಕೊಂಡು ಅವ್ರು ಈ ಕಡೆ ಲೋಡ್ ಮಾಡ್ಕೊಂಡ್ಬಿಟ್ರು. ನಾನು ಆ ಕಡೆ ಮಂಗಳೂರಿಂದ ಆ ಕಡೆ ಹೋಗ್ತಾ ಇದ್ದೆ. ಒಂದು ಗಂಟೆಗೆ ಐನೂರ ಬಂದು ನಾನು ಫಿಕ್ಸ್ ಜಾಗ ಐತೆ. ನೆಕ್ಸ್ಟ್ ಗಾಡಿಯಲ್ಲಿ ಬಂದಾಗ ತೋರಿಸ್ತೀನಿ. 500 ಸರ್ಕಲ್. ಆ ಸರ್ಕಲ್ ಅಲ್ಲಿ ಯಾವಾಗ್ಲೇ ಬಂದ್ರು ಅಲ್ಲ ಅಲ್ಲಿ ನಿಲ್ಸ್ಬಿಟ್ಟು 3 ಅವರ್ 4 ಅವರ್ ಮಲಿಕೊಂಬಿಟ್ಟೆ ನಾನು ಹೋಗೋದು. ಅವತ್ತು ಅಲ್ಲೇ ಬಂದು ನಿಲ್ಸ್ಬಿಟ್ಟು ಮಲಗಿದ್ದೆ. 5 ಗಂಟೆ 4:15 5 ಗಂಟೆ ಆಗಿರ್ಬೇಕು. ನಮ್ ಕುಲನಹಳ್ಳಿಯವ್ರು ಒಬ್ರು ಫ್ರೆಂಡ್ ಫೋನ್ ಮಾಡಿದ್ರು. ಅವ್ರ ಫೋನ್ ನಾನು ಸ್ವಲ್ಪ ಜಾಸ್ತಿ ಇಗ್ನೋರ್ ಮಾಡ್ತೀನಿ. ಅವ್ರಿಲ್ಲ, ಅವ್ರು ತೀರೋಗ್ಬಿಟ್ರಿ ಇವಾಗ. ಅವ್ರ ಫೋನ್ ಸಿಕ್ಕಾಪಟ್ಟೆ ಇಗ್ನೋರ್ ಮಾಡ್ತೀನಿ. ಅವ್ರು ಒಂಥರ ನಮ್ಗೆ ಬೇಜಾರು, ಅವ್ರ ಮಾತುಗಳೆಲ್ಲ ನಮ್ಗೆ ಇದಾಗಲ್ಲ, ಬೇಜಾರು. ಅವ್ರ ಫೋನ್ ಇಗ್ನೋರ್ ಮಾಡ್ತೀನಿ, ನಾನು ಜಾಸ್ತಿ ಎತ್ತಕ್ ಹೋಗಲ್ಲ. ಫೋನ್ ಮೇಲೆ ಫೋನ್ ಮಾಡ್ತಾ ಇದ್ರು. 4-5 ಸಲ ಫೋನ್ ಮಾಡ್ರು. 5-6 ಸಲ ಆಯ್ತು. ನನ್ಗೆ ಏನ್ ಮಾಡಿದೆ, ಯಾಕೆ ಇಷ್ಟು ಸಲ ಫೋನ್ ಮಾಡ್ತಾರೆ ತಡಿ ಅನ್ಬಿಟ್ಟು ಎತ್ತು ರಿಸೀವ್ ಮಾಡಿದೆ. ಹಲೋ ಏನಣ್ಣ ಅಂದೆ. ಅವರು ಒಂಥರ ಮಾತಾಡೋ ಸ್ಟೈಲ್ ಒಂಥರ, ಶಂಕ್ರು ಎಲ್ಲಿದ್ಯಪ್ಪ, ಆಗಪ್ಪ ಈಗಪ್ಪ ಅಂತೆಲ್ಲ ಮಾತಾಡಿದೆ. ಎಲ್ಲಿದ್ಯಪ್ಪ ಅಂದ್ರು. ಅಣ್ಣ ಈ ತರ 500 ಮಲಗಿದ್ದೀನಿ, ಕೊಪ್ಪಳ ಹೋಗ್ತಾ ಇದೀನಿ, ಮಲಗಿದ್ದೀನಿ ಅಂದ್ರು. ಹೌದಾ, ಸ್ವಲ್ಪ ಎದ್ಬಿಟ್ಟು ಗಾಡಿ ಒಂದ್ ರೌಂಡ್ ಹೊಡಿಯಪ್ಪ, ಹಂಗಪ್ಪ ಹಿಂಗಪ್ಪ ಅಂದ್ರು. ಇಲ್ಲ ಏನ್ ವಿಷಯ ಹೇಳೋಣ ಅಂದ್ರೆ, ಇಲ್ಲ ಒಂದ್ ರೌಂಡ್, ಇಲ್ಲ ಏನ್ ವಿಷಯ ಹೇಳೋಣ ಅಂದ್ರೆ, ಆಮೇಲೆ ಈ ತರ ಗಾಡಿ ಘಾಟಲ್ಲಿ ಅಪ್ಸೈಡ್ ಆಗ್ಬಿಟ್ಟಿದೆ, ಮುನಿ ಗಾಡಿ ಅಪ್ಸೈಡ್ ಮಾಡ್ಬಿಟ್ಟವನೆ, ಓಡೋಗ್ಬಿಟ್ಟವನೆ, ಗಾಡಿಲಿ ಇಲ್ಲ ಅಂದ್ರು. ಶಾಕು. ಫಸ್ಟ್ ಗಾಡಿ ತಗೊಂಡು 2 ತಿಂಗಳಾಗೈತೆ ಗಾಡಿ. 5ನೇ ತಾರೀಕು ಕಂತು ಕಟ್ಟಿದೀನಿ. ಆ ಡ್ರೈವರ್ಗೆ ಅವತ್ತೇ ಗಾಡಿ ಕೊಟ್ಟಿದ್ದೀನಿ. 5ನೇ ತಾರೀಕು ಕಂತು ಹಾಕಿದೀನಿ. 5ನೇ ತಾರೀಕು ನೈಟ್ ಲೋಡ್ ಆಗಿ 6ನೇ ತಾರೀಕು ಬೆಳಗಿನ ಜಾವ 4 ಗಂಟೆಗೆ ಗಾಡಿ ಅಪ್ಸೈಡ್. ಗಾಡಿ ತಗೊಂಡು 2 ತಿಂಗಳಾಗಿರೋದು. ಗಾಡಿ ಅಪ್ಸೈಡ್ ಆಗೋಯ್ತು ಘಾಟಲ್ಲಿ, ನಮ್ಮ ಸಕಲೇಶ್ಪುರ ಘಾಟಲ್ಲಿ. ಫೋಟೋ ಹಾಕ್ತೀನಿ ನೋಡಿ, ಅದರದ್ದು ಸೈಡಲ್ಲಿ ಫೋಟೋ ಹಾಕ್ತೀನಿ. ಗಾಡಿದು ಅಪ್ಸೈಡ್ ಆಗೋಯ್ತು. ಏನ್ ಮಾಡೋಣ, ತಲ್ಲೇನೆ ಓಡ್ತಾ ಇಲ್ಲ. 500 ಆಗಿದ್ದೀನಿ ನಾನು, ಹೆಂಗ್ ಮಾಡೋದು ಒಂದು ಅರ್ಥ. ತಲ್ಲೇ ಕೆಟ್ಟೋಗ್ಬಿಟ್ಟು ಲಾಸ್ಟಿಗೆ ಏನ್ ಮಾಡಿದೆ, ಇದು ಡ್ರಿಂಕ್ಸ್ ಎಲ್ಲಂದಲ್ಲಿ ಬಿಟ್ಟು ಬರಕ್ ಆಗಲ್ಲ ಈ ಗಾಡಿಲಿ. ಸರಿ ಅಂದ್ಬಿಟ್ಟು ಶಿವಮೊಗ್ಗ ಡಿಪೋದಲ್ಲಿ ಹೋಗಿ ತಗೊಂಡಾಗಿ APMC ಬಿಟ್ಟು ಅಲ್ಲಿ ಸೆಕ್ಯೂರಿಟಿ ಅಲ್ಲಿ ಹೇಳ್ಬಿಟ್ಟು, ಈ ತರ ನಮ್ದು ಒಂದು ಗಾಡಿ ಅಪ್ಸೈಡ್ ಆಗಿದೆ, ನಾನು ಅಲ್ಲಿ ಹೋಗ್ಲೇಬೇಕು ನಾನು, ಯಾಕಂದ್ರೆ ಗಾಡಿ ಓನರ್ ನಾನು, ನನಗೆ ಆಗಲ್ಲ. ಇದು ಬೆಂಗಳೂರಿಂದ ಡ್ರೈವರ್ ಬರ್ತಾರೆ, ಅವ್ರು ಬಂದು ತಗೊಂಡ್ ಹೋಗ್ತಾರೆ, ಗಾಡಿ ಇಲ್ಲೇ ಇರ್ಲಿ ನೋಡ್ಕೊಳ್ಳಿ ಅಂತ ಹೇಳಿ ಅವ್ರಿಗೆ ಹೇಳಿ ಅವ್ರಿಗೆ ವಹಿಸಿ, ಅಲ್ಲಿಂದ ನಾನು ಬಸ್ ಹತ್ಕೊಂಡು ಸಕಲೇಶ್ವರ ಶಿವಮೊಗ್ಗದಿಂದ ಸಕಲೇಶ್ವರ ಬಸ್ ಹತ್ಕೊಂಡು ಅಲ್ಲಿಂದ ಬರೋಷ್ಟೊತ್ತಾಗ್ಲೇನೆ ಬಾಡಿಗೆ ಗಾಡಿ, ಇನ್ನೊಂದು ಬಾಡಿಗೆ ಗಾಡಿ ಬೆಂಗಳೂರಿಂದ. ಅದಕ್ಕೆ ಕಾಟನ್ ಬಾಕ್ಸ್ಗಳು, ಎಷ್ಟು ಕಾಟನ್ ಬಾಕ್ಸ್ ಬೇಕೋ ಅಷ್ಟು ಕಾಟನ್ ಬಾಕ್ಸ್ ಎಲ್ಲ ವ್ಯವಸ್ಥೆ ಮಾಡಿ ತರಿಸ್ಬಿಟ್ಟಿದೀನಿ ಫೋನಲ್ಲೇ. ನಾ ಇನ್ನೂ ಗಾಡಿ ತಗೋಗಿಲ್ಲ. ಆಮೇಲೆ ಮಧ್ಯಾಹ್ನ ನಮ್ಮ ಡ್ರೈವರು ಬಂದು ಗಾಡಿ ಬಂದ. ಆಮೇಲೆ ಫೋನ್ ಮಾಡಿದ್ರು, ಗಾಡಿ ಮುನಿ ಬಂದವನೇ, ಅವ್ನಿಗೇನಾಗಿಲ್ಲ ಅಂತೇಳಿ ಅವ್ನು ಬಂದ. ಆಮೇಲೆ ಬಂದಾದ್ಮೇಲೆ ಹೋಗಿ ಸಕಲೇಶ್ವರ ಸ್ಟೇಷನ್ ಹತ್ರ ಹೋಗಿ ಫಸ್ಟ್ ಸ್ಟೇಷನ್ಗೆಲ್ಲ ಏನಂತೆಲ್ಲ ಕಂಪ್ಲೇಂಟ್ ಅದ್ರದ್ದೆಲ್ಲ ವ್ಯವಸ್ಥೆ ಎಲ್ಲ ಮಾಡಿ, ಆಮೇಲೆ ಅಲ್ಲಿಂದ ಎಕ್ಸ್ಚೇಂಜ್ ಆಫೀಸ್ಗೆ ಹೋಗಿ ಅವ್ರಿಗೆಲ್ಲ ಇನ್ಫಾರ್ಮ್ ಮಾಡಿ ತಿರ್ಗಾ ಅಲ್ಲಿಂದ ಪೊಲೀಸ್ನವ್ರು ಕರ್ಕೊಂಡು, ಅವರು ಕಾರಲ್ಲೇ ಕರ್ಕೊಂಡು ಹೋಗ್ಬೇಕು. ಅದ್ರಲ್ಲಿ ಬರಲ್ಲ ಗಾಡಿಯಲ್ಲಿ. ಸರಿ ಆಯ್ತು ಅಂತ ಒಂದು ಬಾಡಿಗೆ ಕಾರ್ ಮಾಡಿ ಆ ಕಾರಲ್ಲಿ ತಗೊಂಡು ಘಾಟ್ ಹತ್ರ ಹೋಗಿ ಗಾಡಿ ಮಾಜರೆಲ್ಲ ಮಾಡಿಸಿ ಎಲ್ಲ ಇದು ಮಾಡಿಸಿ ತಿರ್ಗಾ ವಾಪಸ್ ಅವ್ರನ್ನ ಕರ್ಕೊಂಡ್ಬಂದು ಇಲ್ಲಿ ಬಿಟ್ಟು ತಿರ್ಗಾ ಎಕ್ಸ್ಚೇಂಜ್ ಆಫೀಸ್ಗೆ ಹೋಗಿ ಅವ್ರಿಗೆ ಇನ್ಫಾರ್ಮ್ ಮಾಡಿ, ಅವ್ರು ಹೇಳಿದ್ರು ಸಿಕ್ಕಾಪಟ್ಟೆ ರೂಲ್ಸ್ ಹೇಳಿದ್ರು. ಅವ್ರ ಕಡೆ ಇಬ್ರು ಆಲ್ರೆಡಿ ಅಲ್ಲಿ ಗಾಡಿ ತಾವ ಇದ್ರು. ಅವ್ರು ಹೇಳಿದ್ರು, ನಾನು ಬೆಳಗ್ಗೆ 9 ಗಂಟೆಗೆ ಬರ್ತೀನಪ್ಪ, 9 ಗಂಟೆ ಬರ್ಬೇಕಾರೆ 15 ಜನ ಲೇಬರ್ ಕಂಪಲ್ಸರಿ ಇರಲೇಬೇಕು. 15 ಜನ, ಕಾಟನ್ ಬಾಕ್ಸು, ಟೇಪು, ಸೀಲು ಎಲ್ಲ ಕಂಪಲ್ಸರಿ ಇರಬೇಕು, ಗಾಡಿ ಇರಬೇಕು. ಅವಾಗ ನಾನು ಬರ್ತೀನಿ, ಬಂದ್ ಕೂಡಲೇ ಶಿಫ್ಟ್ ಮಾಡಬೇಕು
ಅವೆಲ್ಲ ರೆಡಿ ಇದ್ದಾಗ ಫೋನ್ ಮಾಡೋ ನಾನು ಬರ್ತೀನಿ, ಇಲ್ಲಾಂದ್ರೆ ನಾನು ಬರಲ್ಲ ಅಂದ್ರು. ಇಲ್ಲ ಸರ್ ಎಲ್ಲ ವ್ಯವಸ್ಥೆ ಮಾಡಿದೀನಿ, ಎಲ್ಲ ರೆಡಿ ಮಾಡಿ ಇಟ್ಟಿರ್ತೀನಿ ಬರ್ರಿ ಅಂದಮೇಲೆ ಅಲ್ಲಿ ಹೋಟ್ಲವ್ರಿಗೆ ಹೇಳಿದಾಗ 15 ಜನ ವ್ಯವಸ್ಥೆ ಮಾಡಿದ್ರು. ಆಮೇಲೆ ಬೆಳಗ್ಗೆ ಬಂದ್ರು. ಆಮೇಲೆ ನೈಟು ಹೋಗಿ ಅಲ್ಲೇ ಆಲ್ಟ್ ಆದ್ವಿ. ಅಲ್ಲಂತೂ ಏನ್ ಹೇಳೋದು ಬಿಡೋದು, ಅಲ್ಲಂತೂ ತುಂಬಾನೇ ಬೇಜಾರಾಗೋಯ್ತು. ಅಲ್ಲಿ ಇಬ್ರು ಪೊಲೀಸ್ನವ್ರು ಗಾಡಿ ತಾವಿದ್ರು. ಹೇಳ್ತೀನಿ ಅಂತ ತಿಳ್ಕೊಬೇಡ್ರಿ, ಬೇಜಾರಾಗ್ಬೇಡ್ರಿ ಯಾರು. ಎಲ್ಲ ಪೊಲೀಸ್ನವ್ರು ಇರಲ್ಲ, ಎಲ್ಲ ಪೊಲೀಸರು ಆತರ ಇರಲ್ಲ. ಕೆಲವೊಬ್ರು ಇರ್ತಾರೆ, ಕೆಲವೊಬ್ರಿಂದ ಎಲ್ಲರಿಗೂ ಕೆಟ್ಟ ಹೆಸರು. ಆ ಪೊಲೀಸ್ನವರಿಗೆ ಊಟ ಅದು ಇದೆಲ್ಲ ತಗೊಂಡು ಕೊಟ್ಟು ಎಣ್ಣೆ, ಅವ್ರು ಹೇಳಿದ ಎಣ್ಣೆ, ನಾನು ಬಾರ್ ಒಳಗೆ ಕಾಲಿಕ್ದವನಲ್ಲ ಇವತ್ತವರೆಗೂ. ಅಂದ್ರೆ ಇವಾಗೆಲ್ಲ ಒಂದ್ ಸ್ವಲ್ಪ ಅವು ನಮ್ಮ ಫ್ರೆಂಡ್ಸ್ಗಳ ಜೊತೆ ಓಡಾಡ್ತೀನಿ. ಅವಾಗಂತೂ ಇನ್ನೂ ಬಿಲ್ಕುಲ್ ಇರ್ತಿರ್ಲಿಲ್ಲ. ಬಾರ್ ಒಳಗೆ ಹೋಗಿ ಅವ್ರು ಹೇಳಿದ ಎಣ್ಣೆ, ಊಟ ಎಲ್ಲ ತಗೊಂಡು ಕೊಟ್ಟು ರಾತ್ರಿ ಎಲ್ಲ ಅವರೆಲ್ಲ ಅಲ್ಲೇ ಕಾಯ್ಬೇಕು. ಅಲ್ಲ ಯಾಕಂದ್ರೆ ಬಿಯರು ಗಾಡಿ ಡ್ರಿಂಕ್ಸ್ ಇರೋದು ಎಲ್ಲ ಕಾಯ್ಬೇಕಲ್ಲಿ, ಯಾರು ಎತ್ಕೊಂಡು ಹೋಗ್ಬಾರ್ದಲ್ವಾ. ಅವರೆಲ್ಲ ಕಾದು ಬೆಳಗ್ಗೆ ಎದ್ದು 9 ಗಂಟೆ 9:30ಗೆ ಅವರು ಎಕ್ಸೈಜ್ನವರು ಅಬ್ಕಾರಿ ಅಧಿಕಾರಿಗಳು ಬಂದ್ರು. ಅವ್ರು ಬಂದು ಗಾಡಿ ಎಲ್ಲ ಮಾಜರ್ ಮಾಡಿ, ಅಷ್ಟೊತ್ತಾಗಲೇ ಕಂಪನಿ ಕಡೆಯಿಂದ ಇವ್ರು ಬಂದ್ರು, ಇನ್ಸೂರೆನ್ಸ್ನವ್ರು ಮಾಜರ್ ಮಾಡಕ್ಕೆ ಅವರೆಲ್ಲ ಬಂದ್ರು. ಗಾಡಿ ಎಲ್ಲ ರೆಡಿ ಇತ್ತು. ಆಮೇಲೆ ಲೇಬರ್ಗಳು ಹೇಳಿದ್ದೆ, ಒಂದು ಹೋಟ್ಲವ್ರು ಅವರೇ ಅರೇಂಜ್ ಮಾಡಿಕೊಟ್ರು. ಒಂದು ಲೇಬರ್ಗೆ 500 ರೂಪಾಯಿ, 15 ಜನ ಲೇಬರ್ ಅರೇಂಜ್ ಮಾಡಿದ್ದೆ. ಆ ಅರೇಂಜ್ ಮಾಡಿಕೊಟ್ಟವ್ರಿಗೆ 1000, ಲೇಬರ್ ಅರೇಂಜ್ ಮಾಡಿಕೊಟ್ಟವ್ರಿಗೆ 1000, ಒಂದು ಲೇಬರ್ಗೆ 500 ರೂಪಾಯಿ. 15 ಜನ ಲೇಬರು ವ್ಯವಸ್ಥೆ ಮಾಡಿದ್ರೆ ಅವ್ರಿಗೆ ಊಟ ತಿಂಡಿ ಎಲ್ಲ ವ್ಯವಸ್ಥೆ ನಾವೇ ಮಾಡ್ಬೇಕು. 500 ರೂಪಾಯಿ ಕೊಟ್ಟು ಊಟ ತಿಂಡಿ ವ್ಯವಸ್ಥೆ ಮಾಡೋಕೆ ಎಲ್ಲ ನನ್ನ ದುಡ್ಡು ಆಯ್ತು. ಆಮೇಲೆ ಗಾಡಿ ಎಲ್ಲ ಬಂತು, ಅಬ್ಕಾರಿ ಎಕ್ಸೈಜ್ನವ್ರು ಬಂದ್ರು, ಅವರೆಲ್ಲ ಚೆಕ್ ಮಾಡಿ ಗಾಡಿ ಕ್ರಾಸಿಂಗ್ ಮಾಡ್ರಪ್ಪ ಅಂದ್ರು. ಕ್ರಾಸಿಂಗ್ ಆಯ್ತು ಒಂದೊಂದೇ. ಯಾಕಂದ್ರೆ ಬಿಯರ್ ಅಲ್ವಾ, ಬ್ಲಾಸ್ಟ್ ಆಗ್ಬಿಡ್ತದೆ. ಗ್ಯಾಸ್ ಜಾಸ್ತಿ ಇರೋದು ಬ್ಲಾಸ್ಟ್ ಆಗುತ್ತೆ. ನಿಧಾನಕ್ಕೆ ಇದು ಮಾಡ್ಕೊಂಡು ಒಂದೊಂದೇ ಎಲ್ಲ ಕ್ರಾಸಿಂಗ್ ಮಾಡಿ ಸಂಜೆ 5 ಗಂಟೆ ಆದಾಗ ಆಲ್ಮೋಸ್ಟ್ ಅಲ್ಲಿ 90% ಇದಾಗ್ಬಿಡಿತ್ತು. ಒಂದು 200 ಬಾಕ್ಸ್ ಡ್ಯಾಮೇಜ್ ಆಗ್ಬಿಡಿತ್ತು. ಸಂಜೆ ಅಷ್ಟೊತ್ತಿಗೆ ಅವೆಲ್ಲ ಮಾಡಿ ವ್ಯವಸ್ಥೆ ಮಾಡಿದೆ. ಎಲ್ಲ ಶಿಫ್ಟ್ ಆಯ್ತು. ಶಿಫ್ಟ್ ಆದ್ಮೇಲೆ ಎಕ್ಸೈಸ್ ಆಫೀಸ್ನವ್ರು ಏನಂದ್ರು, ಇಷ್ಟು ಬಾಕ್ಸ್ ಓಕೆ ಐತೆ, ಉಳಿದಿದ್ದೆಲ್ಲ ಡ್ಯಾಮೇಜು ಬರ್ಕೊಂಡು ಸರಿ ಅಲ್ಲ ಆಫೀಸ್ದಾಗ ಬರ್ರಪ್ಪ, ಬಿಲ್ ಮಾಡ್ಕೊಡ್ತೀನಿ ಅಂತ ಅವ್ರು ಆ ಕಡೆ ಹೋದ್ರು. ಈಗ ಗಾಡಿ ಮಲಗಿರೋ ಗಾಡಿನ ಎತ್ತಬೇಕಲ್ಲ ನಾವು, ಅಲ್ಲಿ ಗಾಡಿ ಮಲಿಕೊಂಡಿದೆ ಎತ್ತಬೇಕು. ಇದ್ರಲ್ಲಿ ನಮ್ದು ಪ್ಲಾನ್ ಏನಿದ್ದು, ನಮ್ಮ ಗಾಡಿಗಳೆಲ್ಲ ಫ್ರೆಂಡ್ ಸರ್ಕಲ್ ಗಾಡಿಗಳೆಲ್ಲ ನಿಂತಿದಲ್ಲ, ಅದ್ರಾಗೆ ಎಳ್ಕೊಂಬಿಡೋಣ ಅಂತ ಪ್ಲಾನ್ ಇದ್ದಿದ್ದು. ಅಲ್ಲಿ ಪೊಲೀಸ್ನವ್ರು ಉಲ್ಟಾ ಹೊಡೆದ್ಬಿಟ್ರು. ಟೈಮು ಓವರ್ ಆಯ್ತು ವಿಡಿಯೋದು. ಸರಿ, ಆ ಪೊಲೀಸ್ನವ್ರು ಏನು ಉಲ್ಟಾ ಹೊಡೆದ್ರು, ಏನು ಮಾಡಿದ್ರು, ಮುಂದೆ ಏನಾಯ್ತು, ಮುಂದೆ ಅಂತೂ ಪೊಲೀಸ್ನವ್ರಿಗೂ ನನಗೂ ಸಿಕ್ಕಾಪಟ್ಟೆ ಜಗಳ ಆಯ್ತು. ಅದೆಲ್ಲ ಏನೇನಾಯ್ತು ಅನ್ನೋದನ್ನ ಮುಂದೆ ನೆಕ್ಸ್ಟ್ ವಿಡಿಯೋ ಪಾರ್ಟ್ 6 ಅಲ್ಲಿ ಹೇಳ್ತೀನಿ. ಸದ್ಯಕ್ಕೆ ವಿಡಿಯೋ ಟೈಮಿಂಗ್ಸ್ ಓವರ್ ಆಗಿರೋದ್ರಿಂದ ಪಾರ್ಟ್ 6 ಅಲ್ಲಿ ಸಿಗೋಣ. ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್, ಬೈ. ವಿಡಿಯೋ ಇಷ್ಟ ಆದವರು ಆದಷ್ಟು ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಶೇರ್ ಮಾಡಿ. ಈ ವಿಡಿಯೋದಲ್ಲಿ ನಿಮ್ಗೆ ಏನಾರ ಡೌಟ್ ಇದ್ರೆ ಅದ್ರ ಬಗ್ಗೆ ಕಮೆಂಟ್ಸ್ ಹಾಕಿ, ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ರಿಪ್ಲೈ ಮಾಡ್ತೀನಿ. ಸದ್ಯಕ್ಕೆ ಈ ವಿಡಿಯೋ ಇಲ್ಲೇ ಕ್ಲೋಸ್ ಮಾಡ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಟೇಕ್ ಕೇರ್, ಬಾಯ್.